ಬಳ್ಳಾರಿ ಜಿಲ್ಲೆಯಲ್ಲಿ ಹೆಚ್ಚಾಯಿತು ಹಕ್ಕಿ ಜ್ವರ. ಬಳ್ಳಾರಿ ಡಿಸಿ ಪ್ರಶಾಂತ್ ಕುಮಾರ್ ಮಿಶ್ರಾ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕುರೆಕುಪ್ಪ ಗ್ರಾಮದಲ್ಲಿ 2400 ಕೋಳಿಗಳಿಗೆ ಹಕ್ಕಿ ಜ್ವರ ಖಚಿತ ಆಗಿದೆ, ದೃಢಪಟ್ಟಿದೆ. ಈಗ ಬಳ್ಳಾರಿಯಲ್ಲಿ ಹಕ್ಕಿ ಜ್ವರ ಆಲ್ರೆಡಿ ಎಂಟ್ರಿ ಆಗಿದೆ. ಈಗ ಚಿಕ್ಕಬಳ್ಳಾಪುರ ಮತ್ತು ಬಳ್ಳಾರಿಗೆ ಅದು ಜಾಸ್ತಿ ಆಗ್ತಾ ಇದೆ ಮತ್ತು ಆತಂಕ ಹೆಚ್ಚಾಗ್ತಾ ಇದೆ ಜನರಲ್ಲಿ. 2400 ಕೋಳಿಗಳಿಗೆ ಹಕ್ಕಿ ಜ್ವರ ಬಂದಿರುವುದು ಖಚಿತಪಡಿಸಿದ್ದಾರೆ ಸ್ವತಃ ಡಿಸಿ ಅವರು. ಮೃತ ಕೋಳಿಗಳನ್ನು ವೈಜ್ಞಾನಿಕವಾಗಿ ಹೂಳಲಾಗಿದೆ. ಅಂದರೆ ಇಷ್ಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮೊಟ್ಟೆ ಸಮೇತವಾಗಿ ಹೂಳಬೇಕದನ್ನ ಹಾಗೆ ಮಾಡಿದಾರಂತೆ. ಕಪಗಲ್ ಗ್ರಾಮದಲ್ಲಿ 8000 ಕೋಳಿಗಳ ಸಾವು ಪ್ರಕರಣ ಸಂಬಂಧಪಟ್ಟಂತೆ ವಾರದ ಅಂತರದಲ್ಲಿ 8000 ಕೋಳಿಗಳ ಸಾವಾಗಿದೆ. ಉಳಿದ 7000 ಕೋಳಿಗಳನ್ನು ವಧೆ ಮಾಡಲಾಗಿದೆ. ಮೃತ ಕೋಳಿಗಳ ಮಾದರಿಯನ್ನು ಪ್ರಯೋಗಾಲಯಕ್ಕೆ ನಾವು ಕಳಿಸಿಕೊಟ್ಟಿದ್ದೇವೆ. ಇವತ್ತು ನಾಳೆ ಮೃತ ಕೋಳಿಗಳ ವರದಿ ಬರುತ್ತೆ, ಅದು ಹಕ್ಕಿ ಜ್ವರನ ಏನಂತೇಳಿ. ಕೋಳಿ ಫಾರಂ ಸುತ್ತ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದೆ. ಹಕ್ಕಿ ಜ್ವರದ ಬಗ್ಗೆ ಆತಂಕ ಬೇಡ ಅಂತ ಡಿಸಿ ಪ್ರಶಾಂತ್ ಕುಮಾರ್ ಮಿಶ್ರಾ ಈಗ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದ್ದಾರೆ. 2400 ಕೋಳಿಗಳಲ್ಲಿ ಹಕ್ಕಿ ಜ್ವರ ಬಂದಿರೋದು ದೃಢವಾಗಿದೆ. 8000 ಕೋಳಿಗಳನ್ನು ಕೂಡ ಅಲ್ಲಿ ಹತ್ಯೆಯನ್ನು ಮಾಡಲಾಗಿದೆ. ವೈಜ್ಞಾನಿಕವಾಗಿ ಗುಂಡಿಯನ್ನು ತೂರಿ ಸಾಮೂಹಿಕವಾಗಿ ಮೊಟ್ಟೆಯ ಸಮೇತವಾಗಿ ಹೂಳಲಾಗಿದೆ. ಜೊತೆಗೆ 3 ಕಿಲೋಮೀಟರ್ ವ್ಯಾಪ್ತಿಯನ್ನು ಒಂದು ವಲಯ ಅಂಥೇಳಿ, ಝೋನ್ ಅಂಥೇಳಿ, ಒಂದು ನಿಷೇಧಿತ ವಲಯ ಅಂಥೇಳಿ ಅನೌನ್ಸ್ ಮಾಡಲಾಗಿದೆ. ಜೊತೆಗೆ 10 ಕಿಲೋಮೀಟರ್ ಸುತ್ತಮುತ್ತ ಹಕ್ಕಿ ಜ್ವರ ಏನು ಬಂದಿರುತ್ತೆ ಆ ಪೌಲ್ಟ್ರಿಗಳು ಮತ್ತು ಕೋಳಿ ಫಾರ್ಮ್ಗಳನ್ನು ಮುಚ್ಚುವಂತೆ ಕೂಡ ತಾಕೀತನ್ನು ಮಾಡಲಾಗಿದೆ. ಈಗ ಕೆಲವೊಂದಿಷ್ಟು ಗೈಡ್ಲೈನ್ಸನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಇನ್ಫಾರ್ಮೇಷನ್ ಮಾಹಿತಿ ಪ್ರಕಾರ ಯಾವುದೇ ಕೋಳಿ ಮಾಂಸ ಮೊಟ್ಟೆಯನ್ನು 70 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಜಾಸ್ತಿ ಬಿಸಿ ಮಾಡಿ ಉಪಯೋಗಿಸಿದರೆ ಸಾಮಾನ್ಯವಾಗಿ ಯಾವುದೇ ರೀತಿ ಸಮಸ್ಯೆ ಬರಲಿಕ್ಕಿಲ್ಲ. ಇದು ಒಂದು ವೈರಲೆಂಟ್ ಡಿಸೀಸ್ ಇದೆ, ಜೂನೋಟಿಕಲ್ ವೈರಸ್ ಅಂತೆ. ಇದು ಒಂದು ಮ್ಯಾಮಲಿಂದ ಇನ್ನೊಂದು ಮ್ಯಾಮಲ್ಗೆ ಸಾಮಾನ್ಯವಾಗಿ ಪಾಸ್ ಆನ್ ಆಗುತ್ತೆ. ಒಂದು ಹ್ಯೂಮನ್ ಅಂದರೆ ಒಂದು ಮನುಷ್ಯರಿಂದ ಇನ್ನೊಂದು ಮನುಷ್ಯಗೆ ಸಾಮಾನ್ಯವಾಗಿ ಹೋಗಲ್ಲ. ಆದರೂ ಸಹ ಎಚ್ಚರಿಕೆಯಿಂದ ಇದನ್ನು ಸಾಂಕ್ರಾಮಿಕ ರೋಗ ಆಗಬಾರ್ದು ಅಂತ ಹೇಳಿ ನಾವು ಈಗಾಗಲೇ ನಮ್ಮ ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಯಾವುದೇ ಮೊಟ್ಟೆ ಆಗಲಿ ಅಥವಾ ಕೋಳಿ ಮಾಂಸ ಆಗಲಿ ಸೇವಿಸಬೇಕಾದ್ರೆ ಅದನ್ನ 70-80 ಡಿಗ್ರಿಗಿಂತ ಜಾಸ್ತಿ, ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಕುದಿಸ್ತೀವಲ್ಲ ಅದಕ್ಕಿಂತ ಜಾಸ್ತಿ ಕುಗ್ಗಿಸಿ ಉಪಯೋಗಿಸಿದರೆ ಯಾವುದೇ ರೀತಿ ಸಮಸ್ಯೆ ಬರುವುದಿಲ್ಲ ಅಂತ ನಮ್ಮ ಮಾಹಿತಿ. ವೈಜ್ಞಾನಿಕ ಇನ್ಫಾರ್ಮೇಷನ್ ಮಾಹಿತಿ ಪ್ರಕಾರ